ಅಂದರೆ ಮನೆ ವಾತಾವರಣನೇ ಒಂದು ಸ್ವಲ್ಪ ಸಂಗೀತಮಯ ಆಗಿತ್ತು. ಹಾಗಂತ ನನ್ನ ತಂದೆ ತಾಯಿ ಮ್ಯೂಸಿಷಿಯನ್ಸ್ ಅಂತ ನಾನು ಹೇಳಲ್ಲ. ಬಟ್ ಸಂಗೀತದ ಮೇಲೆ ತುಂಬ ಉತ್ಸಾಹ ಮತ್ತು ಆಸಕ್ತಿ ಇರೋವಂಥ ಅಪ್ಪ ಅಮ್ಮ ನನಗೆ ಸಿಕ್ಕಿದ್ದು. ಆ್ಯಂಡ್ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ತಂದೆಯ ತಾಯಿ ಈ ಶ್ಲೋಕಗಳನ್ನ ಹೇಳೋದಾಗ್ಲಿ, ಸ್ತೋತ್ರಗಳನ್ನ ಹೇಳೋದಾಗ್ಲಿ, ಇದ್ರ ಮೇಲೆ ಜಾಸ್ತಿ ಅವ್ರಿಗೆ ಒಲವು ಮತ್ತು ಆಸಕ್ತಿ. ಸೊ ಹಾಗಾಗಿ ಆ ವಾತಾವರಣದಲ್ಲಿ ಬೆಳೆದಾಗ ಈ ಹಾಡಂದ್ರೆ ಏನು, ಹಸೆ ಅಂದರೆ ಏನು, ಇದೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಗ್ತು. ಆ್ಯಂಡ್ ಅಪ್ಪ ಅಮ್ಮ ಅಣ್ಣವ್ರ ಫ್ಯಾನ್, ಅಂದರೆ ಡಾಕ್ಟರ್ ರಾಜ್ಕುಮಾರ್ ಸರ್ ಫ್ಯಾನ್. ಅವ್ರ ಹಾಡುಗಳು, ಅವರ ಸಿನಿಮಾಗಳನ್ನ ನೋಡಿಕೊಂಡು ಬೆಳೀತಾ ಬಂದಿದ್ದ ಹುಡುಗಿ ನಾನು. ಹಾಗಾಗಿ ಬಹುಶಃ ನನಗೆ ಇದ್ರ ಮೇಲೆ ಒಲವು ಬಂತು ಅನ್ಸುತ್ತೆ. ನನ್ನ ಚೈಲ್ಡ್ಹುಡ್ ಡೇಸ್ ಟಚ್ವುಡ್ ಈಗಿನ ಕಾಲದಲ್ಲಿ ಹ್ಯಾಶ್ಟ್ಯಾಗ್ ಚೈಲ್ಡ್ಹುಡ್ ಟ್ರಾಮಾ ಅನ್ನೋ ಅಂಥ ಪದಗಳನ್ನ ಬಳಸ್ತಾರೆ. ನನ್ನ ಚೈಲ್ಡ್ಹುಡಲ್ಲಿ ಪುಣ್ಯಕ್ಕೆ ಆ ಥರ ಎಲ್ಲ ಏನೂ ಇರಲಿಲ್ಲ. ಯಾವ ಟ್ರೊಮ್ಯಾಟಿಕ್ ಚೈಲ್ಡ್ಹುಡ್ ಇರಲಿಲ್ಲ. ಐ ವಾಸ್ ಬ್ಲೆಸ್ಡ್ ವಿತ್ ಗುಡ್ ಪೇರೆಂಟ್ಸ್ ಇನ್ ಮೈ ಲೈಫ್. ಆ್ಯಂಡ್ ಅಪ್ಪ ಅಮ್ಮ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈವನ್ ಇಫ್ ಇನ್ ಕೇಸ್ ಚಿಕ್ಕ ವಯಸ್ಸಿನಲ್ಲಿ ನನಗೆ ಯಾವುದಾದ್ರೂ ಟ್ರೊಮ್ಯಾಟಿಕ್ ಸಿಚುವೇಶನ್ಗೆ ನಾನು ಹೋಗಿದ್ರು ಸಹ ಅದರಿಂದ ಹೆಂಗೆ ಹೊರಗಡೆ ಕರ್ಕೊಂಬರೋದು ಅನ್ನೋದು ನನ್ನ ತಂದೆ ತಾಯಿಗೆ ಚೆನ್ನಾಗಿ ಗೊತ್ತಿತ್ತು. ದೇ ವರ್ ಆಲ್ವೇಸ್ ದೇರ್ ಫಾರ್ ಮೀ, ಒಂದು ಸಪೋರ್ಟಿವ್, ಒಂದು ಬ್ಯಾಕ್ ಬೋನ್ ಆಗಿ. ಆ್ಯಂಡ್ ಜೊತೆಗೆ ಹೇಳಬೇಕಂತಂದರೆ ನನ್ನ ಬಾಳ ಸಂಗಾತಿಯಾಗಿ ಚೈಲ್ಡ್ಹುಡ್ಡಿಂದನೇ ನನಗೆ ಸಿಕ್ಕಿದ್ದು ನನ್ನ ತಂಗಿ. ಇಬ್ಬರು ಆಡ್ಕೊಂಡು ಕುಣ್ಕೊಂಡು ಬೆಳ್ಕೊಂಡು ತುಂಬ ಚೆನ್ನಾಗಿ ಜೀವನವನ್ನು ಮಾಡಿದ್ದೀವಿ. ಏನೇ ಕಹಿಯಾದ ಘಟನೆ ಇದ್ರೂ ನನ್ನ ಜೀವನದಲ್ಲಿ ಈಗ ನನಗೆ ಅದನ್ನ ನೆನೆಸ್ಕೊಂಡಾಗ ಕಹಿ ಅಂತ ಅನ್ಸಲ್ಲ. ಯಾಕಂದರೆ ನನಗೆ ನನ್ನ ತಂದೆ ತಾಯಿ, ನನ್ನ ತಂಗಿ ಇದ್ರು. ಅಥವಾ ಅದು ನನಗೆ ಟ್ರಾಮಾ ಅಂತ ಅನ್ಸಲ್ಲ. ಮೇ ಬಿ ಐ ಹ್ಯಾವ್ ಓವರ್ಕಮ್ ಆಲ್ ದೋಸ್ ಥಿಂಗ್ಸ್ ವೆರಿ ನೈಸ್ಲಿ ಅನ್ಸುತ್ತೆ. ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಅ ವೆರಿ ಗುಡ್ ಚೈಲ್ಡ್ಹುಡ್ ಇನ್ ಮೈ ಲೈಫ್.